ನಮಸ್ಕಾರ. ನಮ್ಮ ಕನ್ನಡ ನಾಡು ಭಾಷೆ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಅಥವಾ ಓದ್ತಾ ಇರಬೇಕಾದ್ರೆ ನಮಗೆ ಕೆಲವು ಅಚ್ಚರಿಯ ಸಂಗತಿಗಳು ನಮಗೆ ಗೋಚರಿಸುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಅಖಿಲ ಭಾರತ ಸಮ್ಮೇಳನಗಳನ್ನು ಏರ್ಪಡಿಸುತ್ತೆ. 102 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಉದ್ಘಾಟನೆಯಾದಾಗ ಮೊದಲ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ವಿ ನಂಜುಂಡಯ್ಯನವರು ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತಾರೆ. ಅದು ಒಂದು ಅಚ್ಚರಿಯ ಸಂಗತಿ. ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಕನ್ನಡಕ್ಕೆ ಮೊದಲ ರ್ಯಾಂಕ್ ಗಳಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಕನ್ನಡಿಗರಲ್ಲ. ಹಾಗಾದರೆ ಆ ವ್ಯಕ್ತಿ ಯಾರು ಅಂತಂದರೆ ರೆವರೆಂಡ್ ಫರ್ಡಿನಂಡ್ ಕಿಟಲ್. ಅವರು ಜರ್ಮನಿಯಿಂದ ಬಂದಿರ್ತಾರೆ ಭಾರತಕ್ಕೆ. ಅವರ ಮೂಲ ಉದ್ದೇಶ ಇದ್ದಿದ್ದು ಒಂದು ಧರ್ಮ ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಅವರು ಬಂದಿರ್ತಾರೆ. ಇಲ್ಲಿ ಬಂದ ಮೇಲೆ ಅವ್ರಿಗೆ ಅನಿಸುತ್ತೆ ನಾನು ಇಲ್ಲಿನ ಭಾಷೆಯನ್ನು ಕಲಿಬೇಕು ಅಂತ. ಅವಾಗ ಅವರು ಕನ್ನಡ ಭಾಷೆಯನ್ನು ಕಲಿತಾರೆ. ಕನ್ನಡ ಭಾಷೆಯನ್ನು ಕಲಿತ ಮೇಲೆ ಅವ್ರಿಗೆ ಅನಿಸುತ್ತೆ ಕನ್ನಡಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ನಿಘಂಟಿಲ್ಲ, ಆ ನಿಘಂಟನ್ನು ನಾನು ತಯಾರು ಮಾಡಬೇಕು ಅಂತಂದು ಕನ್ನಡದ ಒಂದು ನಿಘಂಟನ್ನು ಮೊದಲ ಬಾರಿಗೆ ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಮತ್ತು ವಿಸ್ತೃತವಾಗಿರ್ತಕ್ಕಂತಹ ನಿಘಂಟನ್ನು ಅವರು ಸಿದ್ಧಪಡಿಸಿ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದನ್ನು ಟ್ಯೂಬಿಂಗ್ಟನ್ ವಿಶ್ವವಿದ್ಯಾನಿಲಯಕ್ಕೆ ಕಳಿಸ್ಕೊಡ್ತಾರೆ. ಆವಾಗ ಆ ವಿಶ್ವವಿದ್ಯಾನಿಲಯವರ ಒಂದು ಸಂಶೋಧನೆ ಮತ್ತು ಅವರು ಕನ್ನಡದ ಬಗ್ಗೆ ಮಾಡಿರತಕ್ಕಂತಹ ಒಂದು ಕೃತಿಗೋಸ್ಕರವಾಗಿ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡುತ್ತೆ. ಹೀಗಾಗಿ ಮೊದಲ ಡಾಕ್ಟರೇಟ್ ಕನ್ನಡಕ್ಕೆ ದೊರೆತಿದ್ದು ಒಬ್ಬ ವಿದೇಶಿಯನಿಂದ, ಅದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ. ಯಾಕೆಂದರೆ ಆವಾಗಿನ ಕಾಲದಲ್ಲಿ 110 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಯಾವ ವಿಶ್ವವಿದ್ಯಾನಿಲಯವೂ ಸ್ಥಾಪನೆ ಆಗಿರಲಿಲ್ಲ. ಹೀಗಾಗಿ ಮೊದಲ ಒಂದು ಆ ಗೌರವ ವಿದೇಶಿ ವಿಶ್ವವಿದ್ಯಾನಿಲಯಕ್ಕೆ ಸೇರುತ್ತೆ ಮತ್ತು ಆ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಒಂದು ಮೇರು ವ್ಯಕ್ತಿತ್ವ ಈ ಕಿಟಲ್ ಅವ್ರದ್ದಾಗಿರುತ್ತೆ. ಹೀಗಾಗಿ ಈ ಕಿಟಲ್ ಅವರ ಈ ಶಬ್ದಕೋಶ ಇವತ್ತಿಗೂ ಸಹ ನಮಗೆ ಆಕಾರ ಗ್ರಂಥವಾಗಿ ನಮಗೆ ಗೋಚರಿಸ್ತಾ ಇದೆ. ಇಂತಹ ಕಿಟಲ್ ಅವರು ಜರ್ಮನಿಯಲ್ಲಿದ್ದಾಗ ಅವರನ್ನು ಭೇಟಿ ಮಾಡೋದಕ್ಕೆ ಒಬ್ಬ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಹೋಗಿರ್ತಾರೆ. ಹೋಗಿ ಅವರು ಜರ್ಮನಿಯಲ್ಲಿರ್ತಕ್ಕಂಥ ಜನ ಅಂತಂದು ಇಂಗ್ಲೀಷಿನಲ್ಲಿ ಸ್ವಲ್ಪ ಹರುಕು ಮುರುಕು ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡೋದಕ್ಕೆ ತೊಡಗ್ತಾರೆ. ಅದನ್ನು ಕೇಳಿ ಆ ಫರ್ಡಿನಂಡಿ ನಗು ಬರುತ್ತೆ. ಅವ್ರು ಹೇಳ್ತಾರೆ, ಅಪ್ಪ, ಕನ್ನಡ ಭಾಷೆಯನ್ನು ಕೇಳಿ ಎಷ್ಟೋ ವರ್ಷ ಆಯಿತು, ನೀನು ಕನ್ನಡ ನಾಡಿನಿಂದ ಬಂದಿದೀಯಾ, ಕನ್ನಡದಲ್ಲೇ ಸ್ವಚ್ಛವಾಗಿ ಮಾತಾಡು, ನನಗೆ ಬಹಳ ಇಷ್ಟ ಆಗುತ್ತೆ ಅಂತ. ಅವಾಗ ಆತನಿಗೆ ನಾಚಿಕೆ ಆಗುತ್ತೆ. ನಾನು ಎಂಥ ಕೆಲಸ ಮಾಡಿದೆ, ಕನ್ನಡಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ನನ್ನ ಹರುಕು ಮುರುಕು ಇಂಗ್ಲೀಷ್ನಲ್ಲಿ ಮಾತಾಡಿದ್ನಲ್ಲ ಅಂತಂದು ಅವರಿಗೆ ಬಹಳ ಸಂಕೋಚನವಾಗುತ್ತೆ. ಕ್ಷಮೆಯನ್ನು ಯಾಚಿಸ್ತಾರೆ. ಕೊನೆಗೆ ಅವರು ಗಂಟೆಗಳ ಕಾಲ ಫರ್ಡಿನಂಡ್ ಕಿಟಲ್ ಅವರ ಜೊತೆಗೆ ಅವರು ಕನ್ನಡದಲ್ಲಿ ಸಂಭಾಷಣೆಯನ್ನು ನಡೆಸಿ ಅವರು ತಮ್ಮ ಜೀವನ ಇವತ್ತು ಸಾರ್ಥಕವಾಯಿತು ಅಂತಕ್ಕಂತಹ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗ್ತಾರೆ. ಹೀಗಾಗಿ ದೂರದ ಜರ್ಮನಿಯಲ್ಲಿದ್ದರೂ ಸಹ ಸದಾ ಕನ್ನಡದ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಿರ್ತಾರೆ, ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಇಂತಹ ಕಿಟಲ್ ಅವರು ನಮ್ಮ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ನಮ್ಮೆಲ್ಲರಿಗೂ ಒಬ್ಬ ಆದರ್ಶಪ್ರಾಯರಾಗಿ ಅತ್ಯಂತ ಒಂದು ಗೌರವವನ್ನು ಪಡೆದಿರತಕ್ಕಂತಹ ಒಬ್ಬ ಮೇರು ವ್ಯಕ್ತಿತ್ವವಾಗಿ ನಮಗೆ ಗೋಚರಿಸ್ತಾರೆ. ನಮಸ್ಕಾರ.